ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಅಲೈಡ್ ಆ್ಯಂಗಲ್ಸು ಕ್ವಾಡ್ರೆಂಟ್ ಹೇಳಿದ್ದೆ ನಾನು, ಕ್ವಾಡ್ರೆಂಟ್ ರೂಲ್ ಹೇಳಿದ್ದೆ. ಮತ್ತು ಅದರಲ್ಲಿ 90 ± θ 270 ± θ ಇದ್ದರೆ ರೇಷಿಯೋ ಚೇಂಜಸ್ ಆಗುತ್ತೆ. ಸೈನ್ ಇದ್ದರೆ ಕಾಸ್ ಇದ್ದರೆ ಸೈನು, ಟ್ಯಾನ್ ಇದ್ದರೆ ಕಾಟು ಇದ್ದರೆ ಟ್ಯಾನ್ ಹೇಳಿದ್ದೆ. ಹಾಗೆ 360 ± θ ಇದ್ದರೆ 180 ± θ ಇದ್ದರೆ ರೇಷಿಯೋ ರಿಮೈನ್ಸ್ ದ ಸೇಮ್, ಚೇಂಜಸ್ ಆಗಲ್ಲ. ಸೈನ್ ಇದ್ದರೆ ಸೈನೇ ಇರುತ್ತೆ, ಕಾಸ್ ಇದ್ದರೆ ಕಾಸು, ಟ್ಯಾನ್ ಇದ್ದರೆ ಟ್ಯಾನೇ ಇರುತ್ತೆ. ಸೊ ಈಗ ಕಂಟಿನ್ಯೂ ಮಾಡ್ತೀನಿ ನೋಡಿ, ಅದೇ ಕ್ಲಾಸ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡಿ. ಇಲ್ಲಿ ಫಸ್ಟು ನಿಮಗೆ ಇದು ಗೊತ್ತಿದೆ, ಇದು ಹೈಸ್ಕೂಲಲ್ಲೇ ಬರುತ್ತೆ. ಸೈನ್ -θ ಮೈನಸ್ ಸೈನ್ θ, ಕಾಸ್ -θ ಪ್ಲಸ್ ಕಾಸ್ θ, ಟ್ಯಾನ್ -θ ಮೈನಸ್ ಟ್ಯಾನ್ θ. ಇದು ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಸೈನ್ 90 - θ ಇದ್ದರೆ ನೋಡಿ, 90 ಮೈನಸ್ ಅಂದರೆ ಈ 90ಇಂದ ಗೋ ಬ್ಯಾಕ್, ಮೈನಸ್ ಅಂದರೆ ಹಿಂದೆ ಹೋಗ್ತೀರಾ. ಸೊ ಅಂದರೆ 90ಇಂದ ಹಿಂದೆ ಹೋದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ನಿಮಗಿಲ್ಲಿ ಹೇಗೆ ಇದನ್ನು ಡಿಫೈನ್ ಮಾಡ್ತೀರಾ ಅಂದರೆ ಆ್ಯಂಗಲ್ನ ಟೆಕ್ನಿಕ್ಸ್ ಏನು, ಫಸ್ಟು ಇಲ್ಲಿ ನೋಟ್ ಸೈಡಲ್ಲಿ ಬರ್ಕೊಳ್ಳಿ. ಫಸ್ಟು ಕ್ವಾಡ್ರೆಂಟ್ ಯಾವ್ದು ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟು ಸೈನ್ ಯಾವ್ದು ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟು ರೇಷಿಯೋ ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ. ಸೈನ್ ಯಾವ್ದು ಬರುತ್ತೆ ಮತ್ತು ರೇಷಿಯೋ ಯಾವ್ದು ಚೇಂಜಸ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಸೈನ್ 90 - θ ಅಂದರೆ 90 ಗೋ ಬ್ಯಾಕ್ ಅಂದರೆ ಹಿಂದೆ ಹೋಗ್ತೀರಾ, ಫಸ್ಟ್ ಕ್ವಾಡ್ರೆಂಟ್ಗೆ ಹೋಗ್ತೀರಾ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್ ಅಂದರೆ ಇಲ್ಲಿ ಎಲ್ಲ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್. ಸೈನು, ಕಾಸು, ಟ್ಯಾನು, ಸಿಕೆಂಟು, ಕೊಸಿಕೆಂಟು, ಕಾಟ್ 6 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಆಗುತ್ತೆ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್, 90 ± θ ಇದ್ದರೆ ರೇಷಿಯೋ ಚೇಂಜಸ್ ಫ್ರಮ್ ಸೈನ್ ಟು ಕಾಸ್. ಸೈನ್ ಇದ್ದರೆ ರೇಷಿಯೋ ಕಾಸ್ ಆಗುತ್ತೆ. ಹಾಗೆ ನೆಕ್ಸ್ಟು ಕಾಸ್ 90 - θ ನೋಡ್ಕೊಳ್ಳಿ. 90 ಮೈನಸ್ ಅಂದರೆ ಸೇಮ್ ಗೋ ಬ್ಯಾಕ್, ಫಸ್ಟ್ ಕ್ವಾಡ್ರೆಂಟ್ ಬರ್ತೀರಾ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ರೇಷಿಯೋ 90 ಇದ್ದರೆ ರೇಷಿಯೋ ಚೇಂಜಸ್ ಆಗುತ್ತೆ, ಕಾಸ್ ಇದ್ದರೆ ಸೈನ್ θ ಆಗುತ್ತೆ. ಹಾಗೆ ನೆಕ್ಸ್ಟು ಟ್ಯಾನ್ 90 - θ ಇದ್ದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೊ ರೇಷಿಯೋ ಚೇಂಜಸ್ ಫ್ರಮ್ ಟ್ಯಾನ್ ಟು ಕಾಟ್ ಬಿಕಾಸ್ 90 ಡಿಗ್ರಿ. ಸೊ ಕಾಟ್ θ ಆಗುತ್ತೆ. ಸೊ ಇದಕ್ಕೆ ರೆಸಿಪ್ರೋಕಲ್ ಹೇಗೆ ಬರೀತೀರಾ? ಸೈನ್ಗೆ ರೆಸಿಪ್ರೋಕಲ್ ಕೊಸಿಕೆಂಟು 90 - θ. ಇಲ್ಲಿ ಪಾಸಿಟಿವ್ ಇದೆ, ಪಾಸಿಟಿವ್. ಕಾಸ್ಗೆ ರೆಸಿಪ್ರೋಕಲ್ಲು ಸಿಕೆಂಟ್ ಬರೀತೀವಿ. ಸೊ ಕೊಸಿಕೆಂಟ್ 90 - θ ಏನಾಗುತ್ತೆ? ಸಿಕೆಂಟ್ θ ಆಗುತ್ತೆ. ಹಾಗೆ ಕಾಸ್ 90 - θ ಪ್ಲಸ್ ಸೈನ್ θ ಇದೆ. ಇಲ್ಲಿ ಕಾಸ್ಗೆ ರೆಸಿಪ್ರೋಕಲ್ಲು ಸಿಕೆಂಟು ಪಾಸಿಟಿವ್ ಇದೆ, ಸೈನ್ಗೆ ರೆಸಿಪ್ರೋಕಲ್ಲು ಕೊಸಿಕೆಂಟ್ ಬರೀತೀರ. ಹಾಗೆ ಟ್ಯಾನ್ಗೆ ರೆಸಿಪ್ರೋಕಲ್ಲು ಕಾಟ್ 90 - θ ಪಾಸಿಟಿವ್ ಇದೆ, ಕಾಟ್ಗೆ ರೆಸಿಪ್ರೋಕಲ್ಲು ಟ್ಯಾನ್ θ ಬರೀತೀರ. ಇದು 90 - θ. ನೆಕ್ಸ್ಟು 90 + θ ಇದ್ದರೆ ಸೈನ್ 90 + θ ನೋಡಿ. 90 ಪ್ಲಸ್ ಅಂದರೆ ಇಲ್ಲಿ ಮುಂದೆ ಹೋಗ್ತೀರಾ, 90ಇಂದ ಮುಂದೆ ಪ್ಲಸ್. ಸೊ ಸೆಕೆಂಡ್ ಕ್ವಾಡ್ರೆಂಟಿಗೆ ಬರ್ತೀರಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವು? ಸೈನ್ ಪಾಸಿಟಿವು, ಸೈನ್ಗೆ ರೆಸಿಪ್ರೋಕಲ್ ಕೊಸಿಕೆಂಟ್ ಪಾಸಿಟಿವ್. ಇಲ್ಲಿ ಸೈನ್ ಇದೆ ನೋಡಿ, ಪಾಸಿಟಿವು. ನೆಕ್ಸ್ಟು ರೇಷಿಯೋ 90 + θ ಆರ್ 90 - θ ವೆನ್ ದಿ ಆ್ಯಂಗಲ್ ದಿ ರೇಷಿಯೋ ಚೇಂಜಸ್ ಫ್ರಮ್ ಸೈನ್ ಟು ಕಾಸ್. 90 + θ ಇದ್ರೂ ಚೇಂಜ್ ಆಗುತ್ತೆ, 90 - θ ಇದ್ರೂ ರೇಷಿಯೋ ಚೇಂಜ್ ಆಗುತ್ತೆ. ಹಾಗೆ ಕಾಸ್ 90 - θ ನೋಡಿ, 90 + θ, 90 + ಸೆಕೆಂಡ್ ಕ್ವಾಡ್ರೆಂಟ್. ದಿಸ್ ಈಸ್ ಸೈನ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಈಸ್ ಕಾಸ್ ನೆಗೆಟಿವ್. ಸೊ ರೇಷಿಯೋ changes from cos to sin because 90 + θ. Next to tan 90 + θ, again second quadrant. This is sin positive, this is tan negative. So ratio changes from tan to cot because 90 + θ. So reciprocal
Sine reciprocal cosecant 90 plus theta, this is positive. Cos reciprocal secant 90 plus theta, sine reciprocal cosecant theta, tan 90 plus theta, so tan reciprocal cot 90 plus theta, sine negative, cot reciprocal tan theta. This is 90 minus theta and 90 plus theta. Next, sine 180 minus theta. ಸೊ 180 ಮೈನಸ್ ಅಂದರೆ ಇಲ್ಲಿ ನಿಮಗೆ ಗೋ ಬ್ಯಾಕ್ 180ಇಂದ ಗೋ ಬ್ಯಾಕ್ ಹಿಂದೆ ಹೋಗ್ತೀರಾ, ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇಲ್ಲಿ ಸೈನ್ ಪಾಸಿಟಿವ್ ನೋಡಿ, ಇಲ್ಲೂ ಸೈನ್ ಇದೆ ಪಾಸಿಟಿವ್. ರೇಷಿಯೋ ರಿಮೈನ್ಸ್ ದ ಸೇಮ್ ಬಿಕಾಸ್ 180 and 360 degree. This is 180 degree. Ratio remains the same, sin to sin. So sin theta plus sin theta. Cos 180 minus theta, 180 minus second quadrant. This is sin positive, cos, this is cos negative. So ratio changes, ratio remains the same, cos to cos because 180. Next to tan 180 minus theta, tan 180 minus theta, go back second quadrant. This is sin positive, this is tan, so negative. So ratio change same, tan to tan because 180. Next to reciprocal, sine reciprocal cosecant 180 minus theta, this is positive, sine reciprocal cosecant. Cos reciprocal secant 180 minus theta, this is negative, cos reciprocal secant. Tan reciprocal cot 180 minus theta, this is negative, tan reciprocal cot theta. Next, sine 180 plus theta. So 180 plus ಮುಂದೆ ಹೋಗ್ತೀರಾ, tan positive, this is third quadrant, tan positive, this is sine negative. So sine to sine because ratio remains the same, 180 degree. So cos 180 plus theta, cos 180 plus theta, this is third quadrant, this is tan negative. Ratio remains the same, cos to cos because 180. Next to tan 180 plus theta, tan 180 plus theta, 180 plus third quadrant, this is also tan, this is also tan, tan positive. Ratio remains the same because 180, tan theta. So reciprocal, sine reciprocal cosecant negative, sine reciprocal cosecant, cos reciprocal secant, cos reciprocal secant, tan reciprocal cot positive, tan reciprocal cot.